ಇವರು ಕನ್ಯಾಕುಮಾರಿಯಿಂದ ಗಂಗಾ ಬಯಲಿನವರೆಗೂ 3 ಬಾರಿ ಯಶಸ್ವಿ ದಿಗ್ವಿಜಯವನ್ನು ಕೈಗೊಂಡವರು. ಕ್ರಿಸ್ತಶಕ 757ರಲ್ಲಿ ಚಾಳುಕ್ಯರನ್ನು ಬದಿಗೊತ್ತಿ ಇತಿಹಾಸದ ರಂಗವನ್ನು ಪ್ರವೇಶ ಮಾಡಿದಂತಹ ಇವರು ಕ್ರಿಸ್ತಶಕ 973ರಲ್ಲಿ ದಕ್ಷಿಣ ಭಾರತದ ಸಾರ್ವಭೌಮರಾಗಿ ಆಳ್ವಿಕೆಯನ್ನು ಮಾಡ್ತಾರೆ. ಅವರ ಸಾಮ್ರಾಜ್ಯವು ಉತ್ತರದಲ್ಲಿ ನರ್ಮದಾ ನದಿಯಿಂದ ದಕ್ಷಿಣದ ಕಾವೇರಿಯವರೆಗೂ, ಪೂರ್ವದಲ್ಲಿ ವಾರಂಗಲ್ ಕಡಪ್ಪಗಳಿಂದ ಪಶ್ಚಿಮದಲ್ಲಿ ಅರಬ್ಬಿ ಸಮುದ್ರದವರೆಗೂ ಹಬ್ಬಿತ್ತು. ಇವರು ಆಳಿದಷ್ಟು ವಿಶಾಲವಾದ ಭೂಭಾಗಗಳನ್ನು ದಕ್ಷಿಣ ಭಾರತದಲ್ಲಿ ಬೇರೆ ಯಾವ ರಾಜರೂ ಆಳಿರಲಿಲ್ಲ. ಅಷ್ಟಕ್ಕೂ ಇಷ್ಟು ವಿಶಾಲವಾದಂತಹ ಸಾಮ್ರಾಜ್ಯ ಆದರೂ ಯಾವುದು? ಅಷ್ಟು ದೊಡ್ಡ ವಿಶಾಲವಾದಂತಹ ಸಾಮ್ರಾಜ್ಯವನ್ನು ಕಟ್ಟಿದವರಾದರೂ ಯಾರು? ಈ ಎಲ್ಲ ಪ್ರಶ್ನೆಗಳಿಗೆ ನಾವಿವತ್ತು ಈ ವಿಡಿಯೋದಲ್ಲಿ ಉತ್ತರ ತಿಳ್ಕೊಳ್ಳೋಣ. ನೀವು ಯಾರಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ವಿಡಿಯೋನ ಪೂರ್ತಿ ನೋಡಿ. ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ನಿಮ್ಮ ಒಂದೊಂದು ಸಬ್ಸ್ಕ್ರೈಬ್ ಕೂಡ ನನಗೆ ಇನ್ನೂ ಹೆಚ್ಚು ವಿಡಿಯೋನ ಮಾಡೋದಕ್ಕೆ ಪ್ರೋತ್ಸಾಹನ ಕೊಡುತ್ತೆ. ಕನ್ನಡ ನಾಡಿನ ಇತಿಹಾಸದಲ್ಲೇ ರಾಷ್ಟ್ರಕೂಟರ ಕಾಲವು ಒಂದು ಉಜ್ವಲ ಯುಗ. ಅದು ಕನ್ನಡಿಗರ ಕೀರ್ತಿಯನ್ನು ಭಾರತದ 4 ಮೂಲೆಯವರೆಗೂ ಹಬ್ಬಿ ಪ್ರತಿಧ್ವನಿತವಾದ ಯುಗ. ದಂತಿದುರ್ಗನು ರಾಷ್ಟ್ರಕೂಟ ವಂಶದ ಸ್ಥಾಪಕ. ಇವನು ಬಾದಾಮಿ ಚಾಳುಕ್ಯರ ಸಾಮಂತನಾಗಿದ್ದನು. ಈತ 2ನೇ ಇಂದ್ರನ ಮಗ. ಗುಜರಾತಿನ ಮಾಂಡಲಿಕನಾಗಿದ್ದಂತಹ 2ನೇ ಇಂದ್ರ ಭಾವನಾಗ ಎಂಬ ಚಾಳುಕ್ಯ ರಾಜಕುಮಾರಿಯನ್ನು ಅಪಹರಿಸಿ ವಿವಾಹವಾದನು. ಆದ್ದರಿಂದ ದಂತಿದುರ್ಗ ಆರಂಭದಲ್ಲಿ ಚಾಳುಕ್ಯರ ದೊರೆ 2ನೇ ವಿಕ್ರಮಾದಿತ್ಯನ ಕಾಲದಲ್ಲಿ ಸಾಮಂತನಾಗಿದ್ದನು. ಆ ಸಂದರ್ಭದಲ್ಲಿ ಉತ್ತರದಲ್ಲಿ ಶತ್ರುಗಳ ವಿರುದ್ಧ ಹೋರಾಡುತ್ತಿದ್ದ ಚಾಳುಕ್ಯರ ನೆರವಿಗೆ ಧಾವಿಸಿ ಅರಬರನ್ನು ಹತ್ತಿಕ್ಕುವಲ್ಲಿ ಚಾಳುಕ್ಯರ ರಾಜ ಪುಲಕೇಶಿಗೆ ಸಹಾಯ ಮಾಡಿ ವಿಕ್ರಮಾದಿತ್ಯನಿಂದ ಪೃಥ್ವಿವಲ್ಲಭ, ಖಡ್ಗವಲೋಕ ಎಂಬ ಬಿರುದುಗಳನ್ನು ಕೂಡ ಗಳಿಸ್ತಾನೆ. ಕ್ರಿಸ್ತಶಕ 747ರಲ್ಲಿ ವಿಕ್ರಮಾದಿತ್ಯನು ಮರಣ ಹೊಂದಿದಾಗ ತರುವಾಯ ಬಂದಂತಹ ಅವನ ಮಗ ಕೀರ್ತಿವರ್ಮನ ಅಸಮರ್ಥತೆಯ ಲಾಭವನ್ನು ಪಡೆದಂತಹ ದಂತಿದುರ್ಗ ಪ್ರಾಬಲ್ಯಕ್ಕೆ ಬರತೊಡಗಿದ. ದಂತಿದುರ್ಗನು ಮಾಳ್ವಾ, ಗುಜರಾತ್ ಪ್ರದೇಶಗಳನ್ನು ಗೆದ್ದು ಉಜ್ಜಯಿನಿಯಲ್ಲಿ ಹಿರಣ್ಯಗರ್ಭ ಯಾಗವನ್ನು ಆಚರಿಸಿದನು. ಅನಂತರ ಗುರ್ಜರರು ಕೋಸಲ, ಕಳಿಂಗ ರಾಜ್ಯಗಳನ್ನು, ದಕ್ಷಿಣದಲ್ಲಿ ಕಂಚಿಯ ಪಲ್ಲವರನ್ನು, ಮಧುರೈ ಪಾಂಡ್ಯರನ್ನು ಸೋಲಿಸಿದನೆಂದು ಹೇಳಲಾಗುತ್ತದೆ. ಕ್ರಿಸ್ತಶಕ 750ರ ವೇಳೆಗೆ ದಂತಿದುರ್ಗನು ಮಧ್ಯ ಹಾಗೂ ದಕ್ಷಿಣ ಗುಜರಾತಿನ ಪ್ರದೇಶಗಳನ್ನು ಜಯಿಸಿದನೆಂದು, ಚಾಳುಕ್ಯರೊಡನೆ ನಿರಂತರ ಹೋರಾಟ ನಡೆಸಿದ ದಂತಿದುರ್ಗ ಅಂತಿಮವಾಗಿ ಕ್ರಿಸ್ತಶಕ 750ರಲ್ಲಿ ಬಾದಾಮಿಯನ್ನು ಮುತ್ತಿ 2ನೇ ಕೀರ್ತಿವರ್ಮನನ್ನು ಸೋಲಿಸಿ ತಾನೇ ಸಾಮ್ರಾಟನಾದನು. ಚಾಳುಕ್ಯರ ಬಲ ಕುಗ್ಗಿಸಿ ಸ್ವಾತಂತ್ರ್ಯ ರಾಜ್ಯಭಾರಕ್ಕೆ ನಾಂದಿ ಹಾಕಿದನು. ದಂತಿದುರ್ಗನು ಅಪುತ್ರನಾಗಿ ನಿಧನನಾದಾಗ ಅವನ ಚಿಕ್ಕಪ್ಪನಾದಂತಹ 1ನೇ ಕೃಷ್ಣ ಪಟ್ಟಕ್ಕೆ ಬರ್ತಾನೆ. ಪರಾಕ್ರಮಿಯಾದಂತಹ 1ನೇ ಕೃಷ್ಣ ರಾಹಯಪ್ಪ ಎಂಬ ಚಾಳುಕ್ಯರ ದಳಪತಿಯನ್ನು ಎದುರಿಸಿದನು. ಕೃಷ್ಣನು ಬಾದಾಮಿ ಚಾಳುಕ್ಯರ ಸಂತತಿಯ ಕಡೆಯ ದೊರೆಯಾದಂತಹ ಇಮ್ಮಡಿ ಕೀರ್ತಿವರ್ಮನನ್ನು ಸಂಪೂರ್ಣವಾಗಿ ಸೋಲಿಸಿ ಅವನ ವಂಶವನ್ನು ಕೊನೆಗೊಳಿಸ್ತಾನೆ. ಕೀರ್ತಿವರ್ಮನು ಯುದ್ಧ ರಂಗದಲ್ಲಿ ಮಡಿದನು. ಯುವರಾಜ ಗೋವಿಂದನು ವೆಂಗಿಯನ್ನು ಮುತ್ತಿ ಅದರ ದೊರೆ 4ನೇ ವಿಷ್ಣುವರ್ಧನನ್ನು ಸೋಲಿಸಿ ಅವನನ್ನು ರಾಷ್ಟ್ರಕೂಟರ ಸಾಮಂತನಾಗಿ ಮಾಡ್ಕೋತಾನೆ. ವಿಷ್ಣುವರ್ಧನ ತನ್ನ ಮಗಳಾದ ಶ್ರೀಲಬಾಟರಿಯನ್ನು ರಾಷ್ಟ್ರಕೂಟ ರಾಜಕುಮಾರನಾದಂತಹ ಧ್ರುವನಿಗೆ ಕೊಟ್ಟು ವಿವಾಹ ಮಾಡ್ತಾನೆ. ವೆಂಗಿ ರಾಷ್ಟ್ರಕೂಟರ ಸಾಮ್ರಾಜ್ಯದಲ್ಲಿ ವಿಲೀನವಾಯಿತು. ಕೃಷ್ಣನು ಗಂಗರ ರಾಜ ಶ್ರೀಪುರುಷನನ್ನು ಸೋಲಿಸಿ ಕಪ್ಪ ಕಾಣಿಕೆಯನ್ನು ಪಡೆದನು. ಕೊಂಕಣವನ್ನು ಜಯಿಸಿ ತನ್ನ ಬಲವನ್ನು ಹೆಚ್ಚಿಸಿಕೊಂಡನು. ಕೊಂಕಣದಲ್ಲಿ ಸಣ್ಣಪುಲ ಎಂಬ ತನ್ನ ಶಿಲಾಹಾರರನ್ನು ಮಾಂಡಲಿಕನನ್ನು ನೇಮಿಸಿದನು. ಶಿಲಾಹಾರರು ರಾಷ್ಟ್ರಕೂಟರ ಪತನದವರೆಗೂ ವಿಧೇಯರಾಗಿದ್ದರು. ಇವನ ನಂತರ ಕ್ರಿಸ್ತಶಕ 774ರಲ್ಲಿ 2ನೇ ಗೋವಿಂದ ಪಟ್ಟಕ್ಕೆ ಬಂದ. ಯುವರಾಜನಾಗಿದ್ದಾಗಲೇ ಗೋವಿಂದ ಗಂಗರ ರಾಜ ಶ್ರೀಪುರುಷನನ್ನು, ವ್ಯಂಗ್ಯ ಚಾಳುಕ್ಯರ ರಾಜ 4ನೇ ವಿಷ್ಣುವರ್ಧನನ್ನು ಸೋಲಿಸಿದ್ದ. ಮೊದಲು ಯುದ್ಧ ಸಮರ್ಥನೆಂದು ಹೆಸರಾಗಿದ್ದಂತಹ 2ನೇ ಗೋವಿಂದ ಕ್ರಮೇಣ ಭೋಗ ವಿಶಾಲದ ಜೀವನದಲ್ಲಿ ತೊಡಗಿ ಜನಪ್ರಿಯತೆಯನ್ನು ಕಳೆದುಕೊಂಡ. ಸುಖಲೋಲುಪಾನನಾಗಿ ರಾಜ್ಯಭಾರವನ್ನೆಲ್ಲ ತಮ್ಮನಾದಂತಹ ಧ್ರುವನಿಗೆ ಬಿಟ್ಟುಕೊಟ್ಟ. ಧ್ರುವ ಕ್ರಿಸ್ತಶಕ 780ರಲ್ಲಿ ಪಟ್ಟಕ್ಕೆ ಬಂದ. ಆದರೆ ಕೆಲವು ವಿದ್ವಾಂಸರ ಪ್ರಕಾರ 2ನೇ ಗೋವಿಂದ ವಿಷಯಾಸಕ್ತನಾಗಿ ಜನಾನುರಾಗವನ್ನು ಕಳೆದುಕೊಂಡಾಗ ಧ್ರುವ ದಂಗೆ ಎದ್ದು ಗೋವಿಂದನನ್ನು ಕಿತ್ತೊದಗಿ ಸಿಂಹಾಸನವನ್ನು ವಶಪಡಿಸ್ಕೊಂಡ ಅಂತಲೂ ಕೂಡ ಹೇಳ್ತಾರೆ. ಕ್ರಿಸ್ತಶಕ 780ರಲ್ಲಿ ಧ್ರುವ ಪಟ್ಟಕ್ಕೆ ಬಂದ. ವ್ಯಂಗ್ಯ ವಿಷ್ಣುವರ್ಧನನ ಮಗಳಾದಂತಹ ಶ್ರೀ ಲಬಟ್ಟಾರಿಕೆ ಅವನ ಪಟ್ಟದ ರಾಣಿಯಾದಳು. ಧ್ರುವನು ಮೊದಲು ಅಂತಃಕಲಹದಲ್ಲಿ
ತನ್ನ ಅಣ್ಣನ ಪಕ್ಷ ವಹಿಸಿಕೊಂಡವರ ಮೇಲೆ ಸೇಡು ತೀರಿಸಿಕೊಳ್ಳಲು ಮುಂದಾದ. ಮೊದಲಿಗೆ ಗಂಗರ ಅರಸ ಶಿವಮಾರನನ್ನು ಸೋಲಿಸಿ ಮಾನ್ಯಕೇಟದಲ್ಲಿ ಅವನನ್ನು ಬಂಧಿಸ್ತಾನೆ. ತನ್ನ ಮಗ ಸ್ತಂಭನನ್ನು ಗಂಗವಾಡಿಗೆ ರಾಜ್ಯಪಾಲರಾಗಿ ನೇಮಿಸ್ತಾನೆ. ಪಲ್ಲವರ ದೊರೆ ದಂತಿವರ್ಮನನ್ನು ಸೋಲಿಸಿ 100 ಆನೆಗಳನ್ನು ಕಪ್ಪವಾಗಿ ಪಡಿತಾನೆ. ವೆಂಗಿಯ ವಿಷ್ಣುವರ್ಧನನು ಧ್ರುವನಿಂದ ಪರಾಜಿತನಾಗಿ ಆತನ ಪರಮಾಧಿಕಾರವನ್ನು ಒಪ್ಪಿಕೊಂಡನು. ಕ್ರಿಸ್ತಶಕ 783 ವೇಳೆಗೆ ಧ್ರುವನು ದಕ್ಷಿಣ ಭಾರತದ ರಾಜಮನೆತನವನ್ನೆಲ್ಲ ಸೋಲಿಸಿದ್ದನು. ವೀರ ಸೇನಾನಿ, ದಿಗ್ವಿಜಯಶಾಲಿ ಹಾಗೂ ಮಹತ್ವಾಕಾಂಕ್ಷಿಯಾಗಿದ್ದಂತಹ ಧ್ರುವ ಸಮಗ್ರ ಭರತೇಶ್ವರನಾಗಬೇಕು ಅಂತ ಬಯಸಿದ್ದ. ಇದೇ ಕಾರಣಕ್ಕೆ ಉತ್ತರ ಭಾರತದಲ್ಲಿ ದಿಗ್ವಿಜಯನ ಕೂಡ ಕೈಗೊಂಡಿದ್ದ. ಆಗ ಉತ್ತರ ಭಾರತದ ರಾಜಕೀಯ ಸಮುಕ್ತವಾಗಿರಲಿಲ್ಲ. ಆಗ ಕನೌಜನ್ನ ಇಂದ್ರಾಯುಧ ಅನ್ನೋನು ಆಳ್ವಿಕೆ ಮಾಡ್ತಾ ಇದ್ದ. ಆಗ ಗುರ್ಜರರ ಪ್ರತಿಹಾರ ರಾಜ ವಾಸ್ತರಾಜ ಹಾಗೂ ಬಂಗಾಳದ ಪಾಲರಾಜ ಧರ್ಮಪಾಲರು ಕನೌಜಿನ ಮೇಲೆ ತಮ್ಮ ಸಾರ್ವಭೌಮವನ್ನು ಸ್ಥಾಪಿಸಬೇಕು ಅಂತ ಕಾಯ್ತಾ ಇರ್ತಾರೆ. ಇದೇ ಕಾರಣಕ್ಕೆ ಅವರಿಬ್ಬರ ನಡುವೆ ವೈರತ್ವ ಕೂಡ ಇತ್ತು. ಇಂಥ ಒಂದು ಸಂದರ್ಭದಲ್ಲಿ ಪ್ರತಿಹಾರರ ವತ್ಸ್ಯ ರಾಜ ಇಂದ್ರಾಯುಧನನ್ನು ಸೋಲಿಸ್ತಾನೆ. ಇದನ್ನು ಸಹಿಸಿದಂತಹ ಧರ್ಮಪಾಲನು ವತ್ಸ್ಯ ರಾಜ್ಯವನ್ನೇ ಆಕ್ರಮಿಸ್ತಾನೆ. ಇಂತಹ ಸಂದಿಗ್ಧ ವೇಳೆಯಲ್ಲಿ ಉತ್ತರ ಭರತೇಶ್ವರನಾಗಬೇಕು ಅನ್ನೋ ಹೆಬ್ಬಯಕೆಯಿಂದ ಧ್ರುವ ಉತ್ತರ ಭಾರತದ ಕಡೆಗೆ ದಿಗ್ವಿಜಯವನ್ನು ಕೈಗೊಂಡ. ರಾಷ್ಟ್ರಕೂಟರ ಸೈನ್ಯ ಧ್ರುವನ ಮಕ್ಕಳಾದಂತಹ ಗೋವಿಂದ ಮತ್ತು ಇಂದ್ರನ ನೇತೃತ್ವದಲ್ಲಿ ಹೊರಟಿತು. ನರ್ಮದಾ ನದಿಯನ್ನು ದಾಟಿ ಮಾಳ್ವವನ್ನು ವಶಪಡಿಸಿಕೊಂಡಿತು. ಅಲ್ಲಿಂದ ಕನೌಜಿನತ್ತ ಹೊರಟಿತು. ಧ್ರುವನಿಗೂ ವ್ಯಾತ್ಸ್ಯರಾಜನಿಗೂ ಝಾನ್ಸಿಯ ಬಳಿ ಭೀಕರವಾದಂತಹ ಕದನ ನಡೆಯಿತು. ವ್ಯಾತ್ಸ್ಯರಾಜನು ಸೋತು ರಾಜಪುಟಾಣದ ಮರಳುಗಾಡಿನಲ್ಲಿ ಪಲಾಯನ ಮಾಡಿದನು. ಅನಂತರ ಧರ್ಮಪಾಲನಿಗೂ ಧ್ರುವನಿಗೂ ಗಂಗಾ ಯಮುನಾ ನದಿ ಬಯಲಿನಲ್ಲಿ ಭೀಕರವಾದಂತಹ ಕದನ ನಡೆಯಿತು. ಆ ಭೀಕರವಾದಂತಹ ಕದನದಲ್ಲಿ ಧರ್ಮಪಾಲನು ಸೋತು ಹೋದನು. ಹಿಂದೆ ವ್ಯಾತ್ಸ್ಯರಾಜನ ಕೈವಶವಾಗಿದ್ದಂತಹ ಧರ್ಮಪಾಲನ ಶ್ವೇತಚಿತ್ರಗಳು ಈಗ ಧ್ರುವನ ಕೈ ಸೇರಿದವು. ಈ ವಿಜಯಗಳಿಂದ ಇಡೀ ಭಾರತದಲ್ಲೇ ರಾಷ್ಟ್ರಕೂಟರ ಸಾಮ್ರಾಟ ಧ್ರುವನಿಗೆ ಎದುರಾಳಿಗಳೇ ಇಲ್ಲದಂತಾಗಿತ್ತು. ಹೀಗೆ ಸಮಗ್ರ ಭಾರತದಲ್ಲಿ ಅಸಾಮಾನ್ಯ ಪರಾಕ್ರಮಿ ಎಂದು ಹೆಸರುವಾಸಿಯಾಗಿದ್ದ ಧ್ರುವನಿಗೆ ಸ್ತಂಭ, 3ನೇ ಗೋವಿಂದ, ಕರ್ಕ ಮತ್ತು ಇಂದ್ರ ಎಂಬ ಮಕ್ಕಳಿದ್ದರು. ಇವರಲ್ಲಿ ದಕ್ಷನಾಗಿದ್ದಂತಹ 3ನೇ ಗೋವಿಂದ ಮುಂದೆ ಯುವರಾಜನಾಗಿ ಆಯ್ಕೆಯಾದ. ಸ್ತಂಭ ಗಂಗವಾಡಿಯ ಮಾಂಡಲಿಕನಾಗಿ ಆಯ್ಕೆಗೊಂಡ್ರೆ ಇಂದ್ರ ಮಾಳ್ವಾ ಮತ್ತು ಗುಜರಾತ್ ಪ್ರದೇಶಗಳ ಮಾಂಡಲಿಕನಾಗಿ ಆಯ್ಕೆಗೊಳ್ತಾನೆ. ಸ್ನೇಹಿತರೆ, ಅನಂತರ ರಾಷ್ಟ್ರಕೂಟರ ಸಾಮ್ರಾಜ್ಯದಲ್ಲಿ ಏನಾಯಿತು? 3ನೇ ಗೋವಿಂದ ಪಟ್ಟಕ್ಕೆ ಬಂದ ಮೇಲೆ ಅವನ ದಿಗ್ವಿಜಯಗಳು ಹೇಗಿದ್ವು ಮತ್ತು ಅವನ ರಾಜ್ಯಭಾರಗಳು ಯಾವುದು, ಅವನ ಬಿರುದುಗಳು ಯಾವುದು, ಹೀಗೆ 3ನೇ ಗೋವಿಂದ ಮತ್ತು ಅನಂತರದ ರಾಜಗಳು ಯಾರು, ಈ ಎಲ್ಲ ವಿಷಯಗಳನ್ನು ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ವಿಡಿಯೋಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ನಿಮ್ಮ ಒಂದೊಂದು ಸಬ್ಸ್ಕ್ರೈಬ್ ಕೂಡ ನನಗೆ ಇನ್ನೂ ಹೆಚ್ಚು ವಿಡಿಯೋನ ಮಾಡೋದಕ್ಕೆ ಪ್ರೋತ್ಸಾಹನ ಕೊಡುತ್ತೆ. ಮತ್ತು ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೆ ಕೂಡ ಶೇರ್ ಮಾಡಿ, ಅವ್ರಿಗೂ ಕೂಡ ನಮ್ಮ ಕರ್ನಾಟಕದ ಇತಿಹಾಸನ ತಿಳ್ಕೊಳ್ಳೋದಕ್ಕೆ ಸಹಾಯ ಮಾಡಿ.